ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೀವಿ. ಅನೇಕ ಮಂದಿ ಟ್ರೇಡರ್ಸ್ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ಮಾಡ್ತಾ ಅದರಲ್ಲಿ ಏನೋ ದುಡ್ಡು ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ ಮತ್ತು ಟ್ರೇಡ್ ಮಾಡ್ತಾ ಇರ್ತಾರೆ. ಹಾಗಾದರೆ ಏನಿದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್? ಈ ಕಾನ್ಸೆಪ್ಟ್ ಹೇಗೆ ನಡೀತಾ ಇದೆ? ಇದರ ಉಪಯೋಗ ಏನು? ಇದರ ಮಹತ್ವ ಏನು? ಮತ್ತು ಇದರಲ್ಲಿ ಯಾವ ರೀತಿಯ ಅಂಶಗಳನ್ನು ನಾವು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಬಹಳ ಉಪಯುಕ್ತವಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು DA ಕ್ಯಾಪಿಟಲ್ಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಾಗೂ ಟಾಕ್ ಆಫ್ ದ ಟೌನ್ ಸ್ಟುಡಿಯೋಸ್ನ ಫೌಂಡಿಂಗ್ ಪಾರ್ಟ್ನರ್ ಆದ ಅಶ್ವಿನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶ್ವಿನ್ ಕುಮಾರ್ ಸರ್. ನಮಸ್ತೆ ಸರ್. ಅದು ಹಾಗೆ ಹೋದ ಸಾರಿ ಎಪಿಸೋಡಲ್ಲಿ ಬಹಳ ಚೆನ್ನಾಗಿತ್ತು. ಸಾವು ಈ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಹೇಳ್ತಾ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬಗ್ಗೆ ಕೂಡ ಅದು ಪ್ರಸ್ತಾಪ ಮಾಡಿದಿರಿ. ಸೊ ಹಾಗೆ ಏನಿದು ಅದು ನಮ್ಮ ವೀಕ್ಷಕರಿಗೆ ಹೇಳ್ತಿದ್ರಾ ಅಂತ? ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಟೆಕ್ನಿಕಲಿ ಇಟ್ ವಿಲ್ ಸ್ವಲ್ಪ ಟೈಮ್ ಜಾಸ್ತಿನೇ ಕನ್ಸ್ಯೂಮ್ ಆಗುತ್ತೆ. ಓಕೆ. ಬಟ್ ನಾನು ಯಾವ ರೀತಿ ಅರ್ಥ ಮಾಡಿಕೊಂಡೆ ಇದನ್ನು ಮುಂಚೆ, ಇದನ್ನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅನ್ನೋದನ್ನು ಅಂತ ನಾನು ಆ ರೀತಿ ಉದಾಹರಣೆಯಲ್ಲಿ ಕೊಡ್ತೀನಿ. ಖಂಡಿತ. ಇವಾಗ ಒಂದು ರಿಯಲ್ ಎಸ್ಟೇಟ್ ಅನ್ನೋದು ಎಲ್ಲರಿಗೂ ಅರ್ಥ ಆಗುವಂಥದ್ದು ವ್ಯವಹಾರ. ಹೌದೌದು. ರಿಯಲ್ ಎಸ್ಟೇಟಲ್ಲಿ ನಾನು ಇವಾಗ ಒಂದು 10 ಲಕ್ಷ ರೂಪಾಯಿ ಕೊಟ್ಟು, ಇವತ್ತು ಆಲ್ಮೋಸ್ಟ್ 10 ಲಕ್ಷಕ್ಕೆ ಯಾವ ಪ್ರಾಪರ್ಟಿ ಸಿಗದೇ ಇರ್ಬೋದು, ಬಟ್ 10 ಲಕ್ಷ ರೂಪಾಯಿಗೆ ಒಂದು ಕೊಟ್ಟು ಪ್ರಾಪರ್ಟಿನ ತೊಗೋತೀನಿ. ಓಕೆ. ನೀವು ಸೆಲ್ಲರ್, ನಾನು ಬಯರ್. ಓಕೆ. ನಾನು ನಿಮಗೆ 10 ಲಕ್ಷ ಟ್ರಾನ್ಸ್ಫರ್ ಮಾಡ್ತೀನಿ, ನೀವು ನಿಮ್ಮ ಪ್ರಾಪರ್ಟಿನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಕಟ್ತೀವಿ. ಸೊ ಐ ಬಿಕಮ್ ದಿ ಲೀಗಲ್ ಓನರ್ ಆಫ್ ದಿ ಪ್ರಾಪರ್ಟಿ. ಇದನ್ನು ನಾನು ಈಕ್ವಿಟಿ ಸೆಗ್ಮೆಂಟ್ ಅಂತ ಹೇಳ್ತೀನಿ. ಓಕೆ. ಬಟ್ ಲೆಟ್ ಅಸ್ ಅಸ್ಯೂಮ್, ಬಟ್ ನನ್ನ ಇವಾಗ ನಾನು 10 ಲಕ್ಷಕ್ಕೆ ನಾನು ತೊಗೊಂಡ್ಮೇಲೆ ಪ್ರಾಪರ್ಟಿನ ನಾನು ಅದನ್ನು 9 ಲಕ್ಷಕ್ಕೆ ಲಾಸಿಗೆ ಸೆಲ್ ಮಾಡಿದ್ನೋ, 11 ಲಕ್ಷಕ್ಕೆ ಸೆಲ್ ಮಾಡಿದ್ನೋ, ಅಥವಾ ಪರ್ಮನೆಂಟಾಗಿ ಹೋಲ್ಡ್ ಮಾಡಿದ್ನೋ, ಇಟ್ ಈಸ್ ಮೈ ಇಂಟ್ರೆಸ್ಟ್. ಫ್ಯೂಚರ್ಸಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ 2.5 ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿರ್ತೀನಿ. ಈಗ ಓಕೆ, ರಿಯಲ್ ಎಸ್ಟೇಟಲ್ಲಿ ವ್ಯವಹಾರ ಈ ಥರ ನಡೀತು ಯೂಶಲಿ. 2.5 ಲಕ್ಷ ರೂಪಾಯಿ ನಾನು ನಿಮಗೆ ಕೊಡ್ತೀನಿ, ನಿಮ್ಮ ಜೊತೆ ಒಂದು 3 ಮಂತ್ಸ್ ಅಗ್ರಿಮೆಂಟ್ಗೆ ಎಂಟರ್ ಆಗ್ತೀನಿ. ನನ್ನ ಇಂಟೆನ್ಷನ್ ಏನು? ನಾಟ್ ಟು ಬೈ ದಿ ಪ್ರಾಪರ್ಟಿ ಫ್ರಮ್ ಯು. ನಾನು ಹೇಳ್ತೀನಿ, ಕೇಶವ್ ಸರ್, ನಾನು ನಿಮಗೆ ಇವತ್ತು 2.5 ಲಕ್ಷ ರೂಪಾಯಿ ಕೊಟ್ಟು ಟೋಕನ್ ಅಡ್ವಾನ್ಸ್ ಅಂತ ತೊಗೊಳ್ಳಿ, ಅಗ್ರಿಮೆಂಟ್ ಮಾಡುವ. ನೀವು ಈ ಪ್ರಾಪರ್ಟಿನ ಯಾರಿಗೂ ಮಾಡೋ ಹೋಗಿಲ್ಲ, 90 ಡೇಸಲ್ಲಿ ನಾನು ನಿಮಗೆ ಪೂರ್ತಿ ದುಡ್ಡನ್ನ ಇನ್ 7.5 ಲ್ಯಾಕ್ ಕೊಡ್ತೀನಿ. ಬಟ್ ವಿತ್ ದ ಕಂಡೀಷನ್ ದಟ್ ನಾನು ಬೇರೆಯವ್ರಿಗೂ ಸೆಲ್ ಮಾಡೋಕ್ಕೆ ನೀವು ನನಗೆ ಒಂದು ಆಪ್ಷನ್ ಕೊಡಬೇಕು. ಓಕೆ. ಸೊ ಆ 3 ತಿಂಗಳಲ್ಲಿ ನಾನು ಏನು ಮಾಡ್ತೀನಿ, ಇನ್ನೊಬ್ಬ ಯಾರೋ ಬೈಯರ್ನ ಹುಡುಕ್ತೀನಿ, ಅವ್ರಿಗೆ 11 ಲಕ್ಷಕ್ಕೆ ಸೆಲ್ ಮಾಡ್ತೀನಿ. ಸೊ ನನಗೆ ಔಟ್ಫ್ಲೋ ಆಫ್ ಕ್ಯಾಶ್ ಏನು, ಕೊನೆಗೆ ಅವ್ರ ಹತ್ರ ನಾನು 11 ತೊಗೋತೀನಿ, ನಿಮಗೆ 10 ಕೊಡ್ತೀನಿ, ಅವ್ರಿಂದ ಬ್ಯಾಲೆನ್ಸ್ 7.5 ಕೊಡ್ತೀನಿ. ಸೊ ನಿಮಗೆ 10 ಕೊಟ್ಟಂಗಾಯ್ತು. ಸೊ 2.5 ಲಕ್ಷ ನಾನು ರಿಸ್ಕ್ ತೊಗೊಂಡಿದ್ದಕ್ಕೆ 1 ಲಕ್ಷ ರೂಪಾಯಿ ಪ್ರಾಫಿಟ್ ಬಂತು. ಕರೆಕ್ಟ್ ಅಲ್ಲ? ಹೌದು. ಸೊ 40% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಬಟ್ ಅದೇ ಈಕ್ವಿಟಿನಲ್ಲಿ ಬೈ ಮಾಡಿದವ್ರಿಗೆ 10 ಲಕ್ಷ ಹಾಕಿ 11 ಲಕ್ಷಕ್ಕೆ ಸೆಲ್ ಮಾಡಿದ್ರೆ 10% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್. ನಾವು ಆಪ್ಷನ್ಸ್ ಟ್ರೇಡಿಂಗ್, ನಾನು ಇವಾಗ ಓನ್ಲಿ ಒಳ್ಳೆ ಪಾರ್ಟ್ನ ಮಾತ್ರ ಹೇಳ್ತಾ ಇದ್ದೀನಿ, ಇನ್ನು ರಿಸ್ಕ್ ಪಾರ್ಟ್ ಇನ್ನೂ ಮಾತಾಡಿಲ್ಲ, ಅದು ಇಂಪಾರ್ಟೆಂಟ್. ಕರೆಕ್ಟ್. ಆಪ್ಷನ್ಸ್ ಟ್ರೇಡಿಂಗಲ್ಲಿ ಇದೇ ವ್ಯವಹಾರನ 10% ಲೆಕ್ಕ ತಗೊಳ್ಳಿ. 25% ಕೊಡೋ ಬದಲು 10% ನಾನು ಡೌನ್ ಪೇಮೆಂಟ್ ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ, ಇನ್ನೊಬ್ಬ ಬೈಯರ್ನ ತೊಗೊಬರ್ತೀನಿ, 11 ಲಕ್ಷಕ್ಕೆ ಸೆಲ್ ಮಾಡ್ತೀನಿ, 1 ಲಕ್ಷಕ್ಕೆ 1 ಲಕ್ಷ ಮಾಡಿದೆ, ವಿಚ್ ಇಸ್ 100% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್. ಭಾಳ ಖುಷಿ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ನಾಳೆ ಈಕ್ವಿಟಿ ಬಿಟ್ಟೇ ಬಿಡೋಣ, ರಾತ್ರಿ ದುಡ್ಡು ಮಾಡ್ಬೋದು ಅಂತ. ದಟ್ ಈಸ್ ದಿ ಥಿಯೋರಿಟಿಕಲ್ ಪಾರ್ಟ್. ಓಕೆ. ಲೆಟ್ ಮಿ ಇಂಟ್ರೊಡ್ಯೂಸ್ ಇಟ್ ಟು ದ ಪ್ರಾಕ್ಟಿಕಲ್ ಪಾರ್ಟ್. ಅಕಸ್ಮಾತ್ ನನಗೆ ಬೈಯರ್ ಸಿಗಲಿಲ್ಲ, ಅಂದರೆ ಪ್ರೈಸಸ್ ಮೇಲೆ ಹೋಗಲಿಲ್ಲ, ಪ್ರಾಪರ್ಟಿ ವ್ಯಾಲ್ಯೂ 10 ಲಕ್ಷದಿಂದ 9 ಲಕ್ಷಕ್ಕೆ ಬಂತು, ನಾನು ನಿಮಗೆ 10 ಲಕ್ಷ ಕೊಡಲೇಬೇಕು ಅಂತ ಕಮಿಟ್ ಆಗಿದ್ದೀನಿ. ಹೌದು. ಹೌದಾ? ಬಟ್ ನಾನು ತೊಗೊಂಡ್ರೆ ಆ ಪ್ರಾಪರ್ಟಿ ನನಗೆ ಬೈಯರ್ ಇಲ್ಲ. ಅವಾಗ ಏನಾಗುತ್ತೆ, ನಾನು ನಿಮಗೆ ಫುಲ್ 7.5 ಲಕ್ಷ ಮಿಕ್ಕಿದ್ದು ಕೊಟ್ಟು ನಾನು ಅದನ್ನು 9 ಲಕ್ಷ ರೂಪಾಯಿಗೆ ಮಾರಬೇಕು. ನನ್ನ ಎಷ್ಟಾಯಿತು, ನನ್ನ 2.5 ಲ್ಯಾಕ್ ನಾನು ಡೌನ್ ಪೇಮೆಂಟ್ ಮಾಡಿದ್ದಕ್ಕೆ 40% ಎರೋಷನ್ ಆಯಿತು ನನ್ನ ಕ್ಯಾಪಿಟಲಲ್ಲಿ. ಹೌದೌದು. ಅದೇ ಆಪ್ಷನ್ಸ್ ಟ್ರೇಡಿಂಗಿಗೆ ಬರೋಣ. 10% ನಿಮಗೆ ಕೊಟ್ಟಿದ್ದೆ, ನೀವೇನು ಹೇಳ್ತೀರಾ, ನೋಡಪ್ಪ 90 ದಿವಸದಲ್ಲಿ ಪ್ರಾಪರ್ಟಿ ಪ್ರೈಸಸ್ ಮೇಲೆ ಹೋಯ್ತು, ಕೆಳಗೆ ಬಂತು ಗೊತ್ತಿಲ್ಲ, ನಾನೀಗ 10% ಅಷ್ಟಕ್ಕೆ ನಾನು ನಿನಗೆ ಲಾಕ್ ಇನ್ ಮಾಡಕ್ಕೆ ಬಿಡ್ತೇನೆ ಅಂದರೆ ಅದು ಲಕ್ಸುರಿ. ನಿಮಗೆ ಐ ಹ್ಯಾವ್ ಮೈ ಕಂಡೀಷನ್ಸ್. ಏನು? 10 ಲಕ್ಷಕ್ಕೆ ಪ್ರಾಪರ್ಟಿ ವ್ಯಾಲ್ಯೂ ಲಾಕ್ ಮಾಡು, ನಿನಗೆ 10% ಕೊಡು, 1 ಲಕ್ಷ. 90 ದಿವಸದಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ 20 ಲಕ್ಷಕ್ಕೆ ಹೋಯ್ತು, 3 ಲಕ್ಷಕ್ಕೆ ಬಂತು, ಇಟ್ ಡಸ್ ನಾಟ್ ಮ್ಯಾಟರ್ ಟು ಮೀ. ಯು ಹ್ಯಾವ್ ಟು ಪೇ ಮಿ ದಿ ಎಂಟೈರ್ ಅಮೌಂಟ್. ಇಲ್ಲ, ಆ 1 ಲಕ್ಷನೂ ಕೂಡ ನಾನು ಹಿಂಗೆ ವಾಪಸ್ ಕೊಡಲ್ಲ, ಫೋರ್ಫೈಟ್ ಅಂತ ಹೇಳ್ತೀವಲ್ಲ, ಫೋರ್ಫೈಚರ್ ಕ್ಲಾಸ್ ಅಂತ ಹೇಳ್ತೀವಿ, ಅದನ್ನು ಮಾಡ್ತೀವಿ. ಸೊ ನನ್ನ ಎಂಟೈರ್ ಕ್ಯಾಪಿಟಲ್ ಈಸ್ ಎಟ್ ರಿಸ್ಕ್. ಕರೆಕ್ಟ್.
ಸೊ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂದರೆ ಇದು ಡೈರೆಕ್ಟ್ ಎಕ್ಸಾಂಪಲ್ ನಿಮಗೆ ಕರುಲೇಟ್ ಮಾಡೋಕೆ ಆಗದೇ ಇರೋ ಕೂಡ, ಯಾಕೆಂದರೆ ತುಂಬ ಜನಕ್ಕೆ ಇವತ್ತು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ನಾಲೆಡ್ಜ್ ಇದೆ, ನಾನು ಬೇಸಿಕ್ಸ್ ಹೇಳೋದು ಬೇಡ. ಸೊ ಅವ್ರಿಗೆ ನಾನು ಹೇಳ್ಬೇಕಾದ್ರೆ ಇಮ್ಯಾಜಿನ್ ಮಾಡಿರ್ತಾರೆ, ಓ ರಿವಾರ್ಡು ಕೂಡ ಹೈ ಇರುತ್ತೆ, ರಿಸ್ಕ್ ಕೂಡ ಹೈ ಇರುತ್ತೆ. ಸೊ ನಿಮ್ಮ ಎಕ್ವಿಟಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ರಿಸ್ಕ್ ಬ್ಯಾರೋಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ್ಯಸ್ ಎ ಟ್ರೆಡಿಷನಲ್ ಇನ್ವೆಸ್ಟರ್ ಸರ್, ಇನ್ನೊಂದು ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕಾನ್ಸೆಪ್ಟ್ ವಾಟ್ ವಿ ಕಾಲ್ ಎಸ್ ಡೆರಿವೇಟಿವ್ಸ್. ವಾಟ್ ಈಸ್ ಡೆರಿವೇಟಿವ್ಸ್? ಇಟ್ ಈಸ್ ಅ ಡೆರಿವೇಟಿವ್ ಆಫ್ ಅ ಪರ್ಟಿಕ್ಯುಲರ್ ಅಸೆಟ್ ಕ್ಲಾಸ್. ಓಕೆ. ಇವಾಗ ಹಾಲಿಗೆ ಮೊಸರು ಮತ್ತು ತುಪ್ಪ, ಹಾಲ್ ಇಸ್ ದಿ ಕೋರ್ ಪ್ರಾಡಕ್ಟ್, ಅದ್ರ ಡೆರಿವೇಟಿವ್ ಇಸ್ ಮೊಸರು, ತುಪ್ಪ, ಬೆಣ್ಣೆ. ಅದೇ ರೀತಿ ಇವೆಲ್ಲದನ್ನು ಯಾವುದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದರೆ ಒಂದು ಹೆಡ್ಜಿಂಗ್ ಅನ್ನೋದಕ್ಕೆ. ಅಕಸ್ಮಾತ್ ನಾನು ಇವಾಗ ಒಂದು ಸ್ಟಾಕ್ ತೊಗೊಂಡೆ, ಫುಲ್ ತೊಗೊಂಡೆ, ಅದು ಶಾರ್ಟ್ ಟರ್ಮಲ್ಲಿ ಬೀಳೋ ಸಾಧ್ಯತೆಗಳಿದೆ ಅಂತ ಗೊತ್ತಾದರೆ ನನಗೆ 2 ಆಪ್ಷನ್ ಇದೆ. ಒಂದು, ಸ್ಟಾಕ್ನ ಎಕ್ಸಿಟ್ ಆಗಿಬಿಟ್ಟು ಪೂರ್ತಿ ದುಡ್ಡಿಟ್ಟು ಅದು ಕೆಳಗೆ ಬಂದ ಮೇಲೆ ಮತ್ತೆ ಬೈ ಮಾಡೋದು. ಅದನ್ನು ಯೂಶಲಿ ಟ್ರೇಡರ್ಸ್ ಮಾಡ್ತಾರೆ, ವಿಚ್ ಈಸ್ ಆಲ್ಸೋ ಅ ಗುಡ್ ಪ್ರಾಕ್ಟೀಸ್. ಇಲ್ಲ, ನಾನು ಆ ಸ್ಟಾಕ್ನ 15-20 ವರ್ಷಕ್ಕೆ ನಾನು ನೋಡ್ತಾ ಇದ್ದೀನಿ, ನಾನು ರೈಟ್ ನೌ ಐ ಆಮ್ ನಾಟ್ ಗೋಯಿಂಗ್ ಟು ವರಿ ಅಬೌಟ್ ಇಟ್, ಅದು ಬೀಳಲಿ. ಬಟ್ ಇನ್ ದ ಮೀನ್ ಟೈಮ್ ಒಂದು ಹೆಡ್ಜಿಂಗ್, ಇವಾಗ ಕಾರ್ ತೊಗೊಂಡ್ರೆ ಒಂದು 10 ಲಕ್ಷ ರೂಪಾಯಿ ಕಾರ್ ತೊಗೊಂಡ್ರೆ 15-20 ಸಾವಿರ ರೂಪಾಯಿ ಕೊಟ್ಟು ಒಂದು ಇನ್ಶೂರೆನ್ಸ್ ಮಾಡಿಸಲ್ವಾ, ಆ ಥರ ಹೆಡ್ಜಿಂಗ್ ಮಾಡ್ತೀನಿ. ಮಾರ್ಕೆಟ್ ಬೀಳ್ಬೇಕಾದ್ರೆ ಒಂದು ಪುಟ್ ಆಪ್ಷನ್ ತೊಗೊಂಡು ನನ್ನ ಪೋರ್ಟ್ಫೋಲಿಯೋನ 10 ಲಕ್ಷ ರೂಪಾಯಿ ಪೋರ್ಟ್ಫೋಲಿಯೋನ ಒಂದು ಹೆಡ್ಜ್ ಮಾಡ್ತೀನಿ ಅನ್ನೋದಾದರೆ ಅವಾಗ ಈ ಆಪ್ಷನ್ಸ್ ಅಂತೆಲ್ಲ ಬರುತ್ತೆ. ಇನ್ನೂ ಮತ್ತೆಗೇನು ರಿಯಲ್ ಎಸ್ಟೇಟ್ ಟರ್ಮ್ಸಲ್ಲೇ ಹೇಳಬೇಕು ಅಂತ ಅಂದರೆ, ಇವಾಗ ಒಂದು ಪ್ರಾಪರ್ಟಿ ತೊಗೊಂಡೆ, ನಾನು ಅದನ್ನು ಸೆಲ್ ಮಾಡಬೇಕು ಅಂತ ಮಾರ್ಕೆಟಲ್ಲಿ ಇಟ್ಟೆ. ಮಾರ್ಕೆಟ್ ಏನೋ ಕಾರಣಕ್ಕೆ ಇಳಿತಾ ಹೋಯಿತು, ಪ್ರಾಪರ್ಟಿ ಪ್ರೈಸಸ್ ಇಳಿತಾ ಹೋಯಿತು. ನಾನು ಇದನ್ನು ಪ್ರಾಫಿಟ್ಗೆ ಮಾರ್ತೀನಿ ಅಂತ ಕೂತ್ರೆ ಏನು ಮಾಡ್ತೀರಾ? ಮಧ್ಯದಲ್ಲಿ ರೆಂಟಿಗೆ ಕೊಡ್ತೀರಾ, ಅಟ್ಲೀಸ್ಟ್ ತಿಂಗಳಿಗೆ ಒಂದು 25-30 ಸಾವಿರ ರೂಪಾಯಿ ರೆಂಟಿಗೆ ಬರಲಿ ಅಂದ್ಬಿಟ್ಟು ಅಂತ. ದಟ್ ಈಸ್ ಹೆಡ್ಜಿಂಗ್. ಸೊ ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟ್ನ ಇಲ್ಲಿ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟ್ನ ತುಂಬ ಮಿಸ್ಇಂಟರ್ಪ್ರಿಟೇಷನ್ ಆಗುತ್ತೆ. ಹೆಡ್ಜಿಂಗ್ ಅಂದರೆ ಇಟ್ ಈಸ್ ನಾಟ್ ಅವಾಯ್ಡಿಂಗ್ ದಿ ಲಾಸ್ ಕಂಪ್ಲೀಟ್ಲಿ. ಲಾಸ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡೋವಂಥದ್ದಲ್ಲ ಹೆಡ್ಜಿಂಗ್ ಅಂದರೆ. ಮಿಟಿಗೇಟಿಂಗ್ ಯುವರ್ ರಿಸ್ಕ್ ಆರ್ ರೆಡ್ಯೂಸಿಂಗ್ ಯುವರ್ ಲಾಸಸ್. ಲಾಸ್ 100 ರೂಪಾಯಿ ಆಗೋ ಕಡೆ 30 ರೂಪಾಯಿಗೆ ಅಥವಾ 40 ರೂಪಾಯಿ ಲಾಸ್ ಆಗೋದು ಹೇಗೆ ಕಮ್ಮಿ ಮಾಡ್ತೀವೋ ಅದು ದಟ್ ಈಸ್ ಕಾಲ್ಡ್ ಎಸ್ ಹೆಡ್ಜಿಂಗ್. ತುಂಬ ಜನ ಏನಂತಾರೆ, ಹೆಡ್ಜಿಂಗ್ ಈಸ್ ಕಂಪ್ಲೀಟ್ಲಿ ಅವಾಯ್ಡಿಂಗ್ ದ ರಿಸ್ಕ್. ನೋ, ಕರೆಕ್ಟ್. ಹೆಡ್ಜಿಂಗ್ ಈಸ್ ಓನ್ಲಿ ಮಿಟಿಗೇಟಿಂಗ್ ದ ರಿಸ್ಕ್. ನಿಮ್ಮ ಲಾಸ್ನ 100 ರೂಪಾಯಿ ಬದಲಾಗಿ 40 ರೂಪಾಯಿ ಗಳಿಸುವಂಥದ್ದನ್ನು ಕಾನ್ಸೆಪ್ಟ್ನ ಹೆಡ್ಜಿಂಗ್ ಅಂತ ಅನ್ನೋದು. ದಟ್ ಈಸ್ ವೇರ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನ ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದು. ಆಮೇಲೆ ಅದನ್ನು ನಾವು ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಉಪಯೋಗಿಸ್ತೀವಿ, ಆ್ಯಂಡ್ ನಥಿಂಗ್ ರಾಂಗ್ ವಿತ್ ಇಟ್. ಬಟ್ ಒಂದೇನಂದರೆ ಅದರಲ್ಲಿ ನಿಮ್ಮ ಒಂದು ಹಿಂದಿನ ಎಪಿಸೋಡಲ್ಲಿ ಸಂಚಿಕೆಯಲ್ಲಿ ಮಾತಾಡಿದ್ವಿ, ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಇರುತ್ತೆ, ಅದನ್ನಲೇ ಹೋಗಬೇಕು. ಅದರ್ವೈಸ್ ಎಕ್ಸಾಂಪಲ್ ಕೊಟ್ಟನಲ್ಲ ಪ್ರಾಪರ್ಟಿ ಪರ್ಚೇಸಲ್ಲಿ, ನಿಮ್ಮ ಅಗೇನ್ಸ್ಟ್ ಹೋದರೆ ನಿಮಗೆ 40% ರಿಸ್ಕ್ ಪ್ರಾಫಿಟ್ ಮಾತ್ರ ಕಾಣುತ್ತೆ, 40% ಲಾಸ್ ಅಥವಾ 100% ಎರೋಷನ್ ಆನ್ ಕ್ಯಾಪಿಟಲ್ ಈಸ್ ಎ ವೆರಿ ಹೈ ಚಾನ್ಸ್. ಕರೆಕ್ಟ್. ಆ್ಯಂಡ್ ಏನಕ್ಕೆ ಈ ಮಾತು ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇದೀನಿ ಅಂದರೆ, ಒಬ್ಬ ವೆರಿ ಬಿಗ್ ಟ್ರೇಡರ್, ಐ ಆಲ್ವೇಸ್ ಹಿ ಹ್ಯಾಡ್ ಮೆನ್ಷನ್ ದಟ್ ಮಾರ್ಕೆಟ್ ಈಸ್ ಅ ರ್ಯಾಂಡಮ್ ವಾಕ್ ಥಿಯರಿ. ರ್ಯಾಂಡಮ್ ವಾಕ್ ಥಿಯರಿ ಅಂದ್ರೇನು? ನಾನು ಎಷ್ಟು ಸ್ಟಡಿ ಮಾಡಿ ಕೂಡ, ಎಂಥದ ಅನಾಲಿಸಿಸ್ ಮಾಡಿ ಕೂಡ, ಬೆಸ್ಟ್ ಟೆಕ್ನಿಕಲ್ ಸಾಫ್ಟ್ವೇರ್ ಯೂಸ್ ಮಾಡಿಯೂ ಕೂಡ, ಬೆಸ್ಟ್ ಫಂಡಮೆಂಟಲ್ ಸಾಫ್ಟ್ವೇರ್ ಆ್ಯಂಡ್ ಡೇಟಾ ಪಾಯಿಂಟ್ಸ್ ಅನಲೈಸ್ ಮಾಡಿಯೂ ಕೂಡ ನಾನು ದುಡ್ಡು ಹಾಕಿದ್ರೆ ನನ್ನ ಪ್ರಾಬಬಿಲಿಟಿ ಆಫ್ ಸಕ್ಸಸ್ ಈಸ್ ಓನ್ಲಿ 50%. He says, despite of all your analysis, the possibility that you will win is only 50%, the possibility that you will lose is 50%. That is why it's called a random walk theory. ಯಾರೂ ಕೂಡ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಏನು ಅಶ್ವಿನಿ ಸ್ಟಾಕ್ ಬಗ್ಗೆ ಹೇಳಿ, ನಿಫ್ಟಿ ಏನಾಗುತ್ತೆ ಸರ್, ನಾನು ಟೆಕ್ನಿಕಲ್ ಚಾರ್ಟ್ಸಿಂಗ್ ಅಲ್ಲದೆ ಆದರೆ ಅಂತ ಒಂದು ವರ್ಡ್ ಯೂಸ್ ಮಾಡೇ ಮಾಡ್ತೀವಿ. ಕರೆಕ್ಟ್. ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿದೆ, ಅಕಸ್ಮಾತ್ ಬಂದರೆ ನೆಗೆಟಿವ್, ಇಲ್ಲ ಸ್ಟಾಪ್ ಲಾಸ್. ದಟ್ ಮೀನ್ಸ್ ಯಾರೂ ಕೂಡ 100% ಸರ್ಟನಿಟಿನ ವರ್ಡ್ ಯೂಸ್ ಮಾಡೋಕ್ಕಲ್ಲ. ನನ್ನ ಪರ್ಸನಲ್ ಒಪಿನಿಯನಲ್ಲಿ ಇಟ್ಸ್ ಅ ರ್ಯಾಂಡಮ್ ವಾಕ್ ಥಿಯರಿ. ಸೊ ಆಗ ನೀವು ಟು ಕನ್ಕ್ಲೂಡ್ ಆನ್ ನಿಮ್ಮ ಕ್ವೆಶ್ಚನ್ನ ನಾನು ಸಮರೈಸ್ ಮಾಡಬೇಕು ಅಂತಂದರೆ ಆನ್ಸರ್ನ, ನಾನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದು ತಪ್ಪಿಲ್ಲ. ಬಟ್ ಪ್ರೊವೈಡೆಡ್ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸ್, ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಮತ್ತು ಒಂದು ಚಾರ್ಟ್ ಅನ್ನೋದು ನಿಮ್ಮ ಕಣ್ಮುಂದೆ ಇದ್ದು ಮತ್ತು ಡೇಟಾ ಪಾಯಿಂಟ್ಸ್ ಅನ್ನೋದು ನಿಮ್ಮ ಕಣ್ಮುಂದೆ ಇದ್ದು ಟ್ರೇಡ್ ಮಾಡಿದ್ರೆ ನಿಮ್ಮ ಪ್ರಾಬಬಿಲಿಟಿ ಆಫ್ ಸಕ್ಸಸ್ ವಿಲ್ ಇಂಪ್ರೂವ್. ಬಟ್ ಒನ್ಸ್ ಅಗೇನ್ 100% ಇಲ್ಲ, 50-50 ಅಂತ ಹೇಳಿ, ಅಗೇನ್ 50-50. ಓಕೆ. ಸೊ ಬಟ್ ಆ 50% ನೆಗೆಟಿವ್ ಆದಾಗ ಆರ್ ವಿ ರೆಡಿ ಟು ಟೇಕ್ ದಟ್ ರಿಸ್ಕ್?
ಸೊ ಅಂದರೆ ಒಂದು ಕಡೆ ರಿವಾರ್ಡ್ ಇರುತ್ತೆ, ಇನ್ನೊಂದು ಕಡೆ ರಿಸ್ಕ್ ಕೂಡ ಅದೇ ಪ್ರಮಾಣದಲ್ಲಿ ಇರುತ್ತೆ ಅಂತ ತಾವು ಹೇಳ್ತಾ ಇದ್ದಾರೆ. ಸೊ ಸರ್, ಇವಾಗ ಇನ್ನು ಕೆಲವರು ಹೇಳ್ತಾರೆ ಏನಂತಂದರೆ, ನಾನು ಪ್ರತಿ ತಿಂಗಳು ಒಂದಷ್ಟು ಹಣನ ವಿಡ್ರಾ ಮಾಡಿಕೊಂಡು ಇಷ್ಟು ಸಂಪಾದನೆ ಮಾಡ್ಬೋದಾ ಏನೋ ಟ್ರೇಡಿಂಗ್ ಅನ್ನುವಂಥ ಒಂದು ಬಹಳ ಒಂದು ವಿಷನ್ ಅಂತ ಇರ್ಬೋದು ಅಥವಾ ಆಸೆ ಅಂತ ಹೇಳ್ಬೋದು, ಏನೋ ಹೇಳ್ತೀರಿ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಹೇಳ್ತೀರಿ ಅಂತ? ಕಂಟಿನ್ಯೂಸ್ ಬೇಸಿಸಲ್ಲಿ ಆಗದೆ ಇರ್ಬೋದು. ಓಕೆ, ಒಂದು ವರ್ಷದಲ್ಲಿ 3-4 ಮಂತ್ಸ್ 5 ಮಂತ್ಸ್ ಓಕೆ, ಬಟ್ ಕಂಟಿನ್ಯೂಸ್ ಆಗಿ 12 ತಿಂಗಳಿಗೆ 12 ತಿಂಗಳು ನಾನು ಎವ್ರಿ ಮಂತ್ ನಾನು ಇಷ್ಟು ಅಮೌಂಟ್ 10,000 ಪರ್ ಮಂತ್ ಮಾರ್ಕೆಟಲ್ಲಿ ಮಾಡ್ತೀನಿ. ಕರೆಕ್ಟ್. ಖಂಡಿತ ಇಲ್ಲ ಸರ್. ಇನ್ನು ಕೆಲವರು ದಿನಕ್ಕೆ 1,000 ರೂಪಾಯಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಮಾರ್ಕೆಟ್ ಅನ್ಫಾರ್ಚುನೇಟ್ಲಿ ಈಸ್ ನಾಟ್ ಅ ವೆರಿ ಕೈಂಡ್ ಪ್ಲೇಸ್. ಮಾರ್ಕೆಟ್ ನಮ್ಗೆ ಅಷ್ಟೊಂದು ಕೈಂಡ್ನೆಸ್ ತೋರಿಸೋದಿಲ್ಲ. ಅದು ಆಲ್ವೇಸ್ ನಿಮ್ಮಿಂದ ದುಡ್ಡು ತೆಗಿಯಕ್ಕೆ ನೋಡ್ತಿರುತ್ತೆ ಅಷ್ಟೇ ಬಿಟ್ಟರೆ 1,000 ರೂಪೀಸ್ ಪರ್ ಡೇ ಬೇಕಾದ್ರೆ ತೊಗೊಳತ್ತೆ. 1,000 ರೂಪೀಸ್ ನಾನು ಆಗೋದಿಲ್ಲ ಅಂತ ಹೇಳ್ತಿಲ್ಲ. ಓಕೆ, ಇದಕ್ಕೆ ಒಂದು ಸ್ಟ್ರೈಟ್ ಆನ್ಸರ್ ಕೂಡ ಇಲ್ಲ. ಅದಕ್ಕೆ ನಿಮ್ಮ ನಾನು ಒಂದು ಪರ್ ಡೇ 1,000 ರೂಪೀಸ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ನಾನು ಎಷ್ಟು ಕ್ಯಾಪಿಟಲ್ ರಿಸ್ಕ್ ಮಾಡ್ತೇನೆ ಅನ್ನೋದೊಂದು ಮುಖ್ಯ ಬರುತ್ತೆ. ನಿಜ ನಿಜ. ರೈಟ್. ಆ್ಯಂಡ್ ಇಫ್ ಐ ಆಮ್ ಸೇಯಿಂಗ್ 10,000 ಇನ್ವೆಸ್ಟ್ ಮಾಡಿ ನಾನು ಪರ್ ಡೇ 1,000 ಮಾಡ್ತೀನಿ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ 10% ಪರ್ ಡೇ. ಕರೆಕ್ಟ್. ಇಫ್ ಐ ಆಮ್ ಇನ್ವೆಸ್ಟಿಂಗ್ 1 lakh ಸಾಧ್ಯ ಇದೆಯಾ? ಹಂಗಿದ್ರೆ ಸರ್ ಇನ್ನು ಯಾವ ಬಿಸ್ನೆಸ್ಸೇ ಇರ್ತಿತ್ತಿಲ್ಲ ಅಲ್ಲ. ಎಕ್ಸಾಕ್ಟ್ಲಿ. ನಾವು ಎಲ್ಲರೂ ಟ್ರೇಡಿಂಗ್ ಮಾಡ್ತಾರೆ. ಎವ್ರಿಬಡಿ ವುಡ್ ಹ್ಯಾವ್ ಜಸ್ಟ್ ಡನ್ ಟ್ರೇಡಿಂಗ್. ಐ ಡೋಂಟ್ ಥಿಂಕ್ ಸೊ ಸರ್. ಐ ಡೋಂಟ್ ಥಿಂಕ್ ಸೊ. ಆಗ್ಲಿಕ್ಕಿಲ್ಲ. ಅಗೇನ್ ಐ ಸೇಡ್, ಆಗದೇ ಇಲ್ಲ ಅಂತಲ್ಲ, ರ್ಯಾಂಡಮ್ ಆಗಿ ಆಗ್ಬೋದು, ಬಟ್ ಕನ್ಸಿಸ್ಟೆಂಟ್ ಬೇಸಿಸಲ್ಲಿ. ಆ್ಯಂಡ್ ಇದು ತುಂಬಾ ಮುಖ್ಯ. ತುಂಬ ಜನ ನ್ಯೂ ಕಮರ್ಸ್ ಇರ್ಬೋದು, ಎಲ್ಲೋ ಒಂದು ಕಡೆ ಟೈಟಲ್ಸ್ನ ನೋಡಿ ಅರ್ನ್ 1,000 ರೂಪೀಸ್ ಪರ್ ಡೇ, 10,000 ರೂಪೀಸ್ ಅಂತ ಹೇಳಿದೆ, ಮೈಟ್ ಗೆಟ್ ಸಕ್ಡ್ ಇನ್. ಅಥವಾ ಲೈಫ್ ಸೇವಿಂಗ್ಸ್ ಎಲ್ಲ ತೆಗೆದುಬಿಟ್ಟು ಮಾರ್ಕೆಟ್ಗೆ ಹಾಕ್ತೀನಿ ಅಂತಾರೆ. ಕರೆಕ್ಟ್. ಪ್ಲೀಸ್ ರಿಫ್ರೈನ್. ಆ ಥರ ಏನು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಬಹಳ ದೊಡ್ಡ ಒಂದು ಮಿಸ್ಗೈಡ್ ಆಗ್ತಾ ಇದೆ ಅಂತ ನಂಗೆ ಅನ್ಸುತ್ತೆ. ಎಷ್ಟೋ ಒಂದು ಈ ಥರ ಒಂದು ಆಕರ್ಷಕ ಒಂದು ಇದನ್ನು ನೋಡಿದಾಗ. ಸರ್, ನಾವು ಅಟ್ ದಿ ಎಂಡ್ ಆಫ್ ದ ಡೇ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ. ನಾವು ವಿ ಆರ್ ಡ್ರಿವನ್ ಬೈ ಎಮೋಷನ್ಸ್. ಸೊ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಏನಾದ್ರು ಒಂದು ಒಳ್ಳೆ ಆಫರ್ ಇದೆ ಅಂದರೆ ನಾವು ಕೂಡ ಅದಕ್ಕೆ ಸೆಳ್ತಾ ಇದ್ದೇ ಇರುತ್ತಲ್ಲ. ನಿಜ ನಿಜ ನಿಜ. ಸೊ ವಿತೌಟ್ ಎಕ್ಸ್ಪೀರಿಯನ್ಸ್ ಹೋದರೆ ಇನ್ನೂ ಈಸಿಯಾಗಿ ಸಕ್ಕಾಗಿ ಹೋಗ್ತೀವಿ. ಸೊ ಬೆಟರ್ ಟು ಅವಾಯ್ಡ್. ಬಟ್ ಹಾಗಾಗಿ ಆ ಒಂದು ಅವೇರ್ನೆಸ್ ಪ್ರತಿಯೊಬ್ಬರಲ್ಲಿ ಇರಬೇಕು ಅಂತ ಹೇಳ್ತೀರಾ ಅಂತ? ಖಂಡಿತ ಸರ್, ಅಬ್ಸಲ್ಯೂಟ್ಲಿ. ರಿಯಲಿಸ್ಟಿಕ್ ಆಗಿ ಎಷ್ಟಾಗುತ್ತೆ ಅಂತ ನೀವು, ತುಂಬ ಜನ ನಾನು ಎಲ್ಲ ನಾಲೆಡ್ನ ರಾಂಗ್ ಆಗಿ ಸೆಲ್ ಮಾಡ್ತಿದ್ದಾರೆ ಅಂತ ಹೇಳಲ್ಲ. ಕರೆಕ್ಟ್. ತುಂಬ ಜನ ರಿಯಲಿಸ್ಟಿಕ್ ಆಗಿ ಮಾರ್ಕೆಟಲ್ಲಿ ಎಷ್ಟಾಗುತ್ತೆ ಸರ್. ಮತ್ತು ಇನ್ನೊಂದು ಕೇಶವ್ ಸರ್, ಇವತ್ತು ಒಂದೇ ರೂಮಲ್ಲಿ ನಾವಿಬ್ಬರು ಕೂತಿದ್ದೀವಿ. ನಮ್ಮಿಬ್ರಿಗೂ ಸೇಮ್ ಲೆವೆಲ್ ಆಫ್ ನಾಲೆಡ್ಜ್ ಇರ್ಬೋದು, ನಮ್ಮಿಬ್ಬರ ಹತ್ರನೂ ಸೇಮ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಮ್ಮಿಬ್ಬರ ಹತ್ರನೂ ಸೇಮ್ ಸೆಟ್ ಆಫ್ ಕ್ಯಾಪಿಟಲ್ ಇರ್ಬೋದು. ಬಟ್ ನಾವಿಬ್ಬರು ಟ್ರೇಡಿಂಗಿಗೆ ಕೂತಾಗ ಕರೆಕ್ಟ್, ನನ್ನ ಮೆಥಡ್ ಆಫ್ ಅನಾಲಿಸ್ ವಿಲ್ ಬಿ ಡಿಫ್ರೆಂಟ್, ನಿಮ್ಮ ಮೆಥಡ್ ಆಫ್ ಅನಾಲಿಸಿಸ್ ಡಿಫ್ರೆಂಟ್ ಇರುತ್ತೆ. ನನ್ನ ಎಕ್ಸ್ಪೆಕ್ಟೇಷನ್ ಫ್ರಮ್ ಮಾರ್ಕೆಟ್ ವಿಲ್ ಬಿ ಡಿಫ್ರೆಂಟ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಫ್ರಮ್ ಮಾರ್ಕೆಟ್ ಈಸ್ ಡಿಫ್ರೆಂಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ರಿಸ್ಕ್ ಟಾಲರೆನ್ಸ್ ಇಸ್ ಡಿಫ್ರೆಂಟ್, ನಿಮ್ಮ ರಿಸ್ಕ್ ಟಾಲರೆನ್ಸ್ ಇಸ್ ಡಿಫ್ರೆಂಟ್. ಆಫ್ಕೋರ್ಸ್. ಸೊ ನೋ ಟು ಇಂಡಿವಿಜುವಲ್ಸ್ ಕ್ಯಾನ್ ಕಾಂಪೀಟ್ ವಿತ್ ಈಚ್ ಅದರ್. ಯಾರೋ ಮಾಡಿದ್ರು. ಆ್ಯಂಡ್ ಹಿಂದೆ ನಾನು ಕೂಡ ಆ ಥರ ನನ್ನ ರಿಟರ್ನ್ಸ್ನ ಬೇರೆಯವ್ರಿಗೆ ಕಂಪೇರ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡಿದ್ದೀನಿ. ಬಟ್ ಇವೆಂಚುಲಿ ಅದು ಓನ್ಲಿ ಇಟ್ ವಿಲ್ ಲೀಡ್ ಟು ಫೇಲಿಯರ್. ಸೊ ನಿಮ್ಮ ರಿಯಲಿಸ್ಟಿಕ್ ನಂಬರ್ಸ್ ಏನಿದೆ ಅದನ್ನು ಮಾಡಿ ಇಫ್ ಯು ಆರ್ ರೆಡಿ ಟು ಟ್ರೇಡ್, ಐ ಥಿಂಕ್ ಸಕ್ಸಸ್. ಆ್ಯಂಡ್ ಒನ್ಸ್ ಅಗೇನ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನ ಒಂದು ದೊಡ್ಡ ಡೆಬಲ್ ಅಥವಾ ಡೀಮನ್ ಥರ ನಾವು ಟ್ರೀಟ್ ಮಾಡೋದು ಬೇಡ. ಬಟ್ ಓನ್ಲಿ ಥಿಂಗ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ಅ ವೆರಿ ರಿಸ್ಕಿ ಸಬ್ಜೆಕ್ಟ್. ಇಟ್ ಈಸ್ ಲೈಕ್ T20 ಗೇಮಲ್ಲಿ ಆಡ್ದಂಗೆ ಎಲ್ಲ ಹಿಟ್ಟರ್ಸ್ ಇರ್ತಾರೆ, ಔಟ್ ಆಗೋ ಚಾನ್ಸಸ್ಸು ಈಕ್ವಲ್ ಆಗೇ ಇರುತ್ತೆ. ಸೊ ಫೈನಲಿ ನಮ್ಮ ವೀಕ್ಷಕರಿಗೆ ಈ F&O ಬಗ್ಗೆ ಅವರೊಂದು ಪೂರ್ವ ಸಿದ್ಧತೆ, ಪ್ರಿಪರೇಷನ್ ಅಂತ ಹೇಳ್ತೀರಲ್ಲ, ಫೈನಲ್ ಟಾಕ್ ಏನು ಹೇಳ್ತೀರಂತ? ಅಗೇನ್, ಲರ್ನಿಂಗ್ ಕಮ್ಸ್ ಬಿಫೋರ್ ಅರ್ನಿಂಗ್. ಓಕೆ, ಫಸ್ಟ್ ತಿಳ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್, ಅದರಲ್ಲಿ ರಿಸ್ಕ್ ಏನೇನಿದೆ ಅಂತ ತಿಳ್ಕೊಳ್ಳಿ. ಇಫ್ ಸಮಥಿಂಗ್ ಈಸ್ ಟೂ ಗುಡ್ ದೇರ್ ಈಸ್ ಅನ್ ಅಂಡರ್ಲೈಯಿಂಗ್ ರಿಸ್ಕ್ ಅಂತ ಅಂತಾರೆ. ದೇರ್ ಇಸ್ ಟು ರಿಸ್ಕ್ ಆಲ್ಸೋ. ಹೌದು. ಸೊ ಒಂದು ಸಬ್ಜೆಕ್ಟ್ ಇರ್ಬೋದು, ಒಂದು ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ಕಂಡು ಬರ್ತಿದ್ರೆ ಅದರಲ್ಲಿ ರಿಸ್ಕ್ ಏನಿದೆ ಅಂತ, ಹಿಡನ್ ರಿಸ್ಕ್ ಏನಿದೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಎಲ್ಲರಿಗೂ ಫ್ಯೂಚರ್ಸ್ ಆ್ಯಂಡ್ ಇವಾಗ ಫಾರ್ ಎಕ್ಸಾಂಪಲ್ಸ್ ನಾನು ಜಸ್ಟ್ ಬಿಕಾಸ್ ನನಗೆ ನಾಲೆಡ್ಜ್ ಇದೆ ಅಂತ ನಾನು ಫ್ಯೂಚರ್ಸ್ ಮಾಡೋದಿಲ್ಲ. ನಾನು ಮೋರ್ ಆಪ್ಷನ್ಸ್ ಆ್ಯಂಡ್ ಎಕ್ವಿಟಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತೀನಿ. ಬಿಕಾಸ್ ಐ ನೋ ದೇರ್ ಇಸ್ ಅ ಕಂಟೆಂಟ್ ರಿಸ್ಕ್. ನನ್ನ ಸಾಫ್ಟ್ವೇರ್ಸ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ. ಬಟ್ ಫ್ಯೂಚರ್ಸ್ ಐ ನೋ ಐ ಆಮ್ ನಾಟ್ ಓಕೆ ವಿತ್ ಫ್ಯೂಚರ್ಸ್. ಸೊ ಇಟ್ ಈಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಿಮಗೆ ಅದು ಆಗಲ್ಲ. ಕರೆಕ್ಟ್.
ಇಟ್ ಮೇ ಬಿ ಬಿಕಾಸ್ ನಿಮಗೆ ಕ್ಯಾಪಿಟಲ್ ಇಲ್ಲ, ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ರಿಸ್ಕ್ ಆಪಟೈಟ್ ಇಲ್ಲ, ಟೈಮ್ ಇಲ್ಲ. ಯಾಕೆಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಮಾಡಬೇಕಾದ್ರೆ ಸರ್ ಒಂದು ತುಂಬಾ ಮುಖ್ಯವಾದ ಇನ್ಫ್ರಾಸ್ಟ್ರಕ್ಚರ್ ಏನಂದರೆ ಇಟ್ ಈಸ್ ಟೈಮ್. ಬಿಕಾಸ್ ಯು ಹ್ಯಾವ್ ಟು ಮಾನಿಟರ್ ಇಟ್, ರೆಗ್ಯುಲರ್ ಟಚ್ಚಲ್ಲಿರಬೇಕು. ನಿಮಗೆ ಒಂದು ಜಾಬ್ ಇದ್ದು ನೀವು ಫುಲ್ ಟೈಮ್ ಟ್ರೇಡರ್ ಆದರೆ ಇಟ್ ಈಸ್ ಓಕೆ. ಬಟ್ ನೀವೊಂದು ಜಾಬಲ್ಲಿದ್ದು ಒಂದು ಎಂಪ್ಲಾಯ್ಮೆಂಟಲ್ಲಿದ್ದು ಈ ಕಡೆ ಫೋಕಸ್ ಮಾಡ್ತೀನಿ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಸ್ವಿಂಗ್ಸ್ ಇರ್ಬೋದು, ವಾಲಟಿಲಿಟಿ ಇರ್ಬೋದು, ತುಂಬಾ ಇರುತ್ತೆ. ಸೊ ಇಟ್ ಈಸ್ ಬೆಟರ್ ದೆನ್ ಆ ಕೇಸಲ್ಲಿ ಮ್ಯೂಚುವಲ್ ಫಂಡ್ಸ್ ಅಥವಾ ಡೈರೆಕ್ಟ್ ಎಕ್ವಿಟಿ ಇಸ್ ದಿ ಬೆಸ್ಟ್ ವೇ ಟು ಗೋ. ಇಫ್ ಯು ಆರ್ ಏಬಲ್ ಟು ನಿಮಗೆ ಫುಲ್ಲು ಟೈಮ್ ಡೆಡಿಕೇಟ್ ಮಾಡಲಿಕ್ಕೆ ಆಗುತ್ತೆ ಅಂದರೆ ದೆನ್ ಫ್ಯೂಚರ್ಸ್. ಬಟ್ ಅಫ್ಕೋರ್ಸ್ ನಿಮಗೆ ಸರಿಯಾದ ಕ್ಯಾಪಿಟಲ್ ಇರಬೇಕು, ರಿಸ್ಕ್ ಗೊತ್ತಿರಬೇಕು, ನಿಮಗೆ ಸಫಿಷಿಯಂಟ್ ನಾಲೆಡ್ಜ್ ಇರಬೇಕು. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಫ್ಯೂಚರ್ ಆ್ಯಂಡ್ ಆಪ್ಷನ್ನ ಒಳ ಹೊರಗಳನ್ನು ಭಾಳ ಅದ್ಭುತವಾಗಿ ಕಟ್ಕೊಟ್ಟಿದ್ರೆ, ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಎಕ್ಸಾಂಪಲನ್ನು ಕೊಟ್ಟು ವಿವರಿಸಿದ್ದೀರಿ. ಬಹಳ ಅರ್ಥ ಆಗಿರುತ್ತೆ ಮತ್ತು ವೀಕ್ಷಕರಿಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟ್ರೇಡಿಂಗ್ಗೆ ಸಂಬಂಧಪಟ್ಟ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಆಗಿರ್ಬೋದು, ಯಾವುದೇ ನಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.